ವಿರಾಮದ ನಂತರ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಅರ್ಚನಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅರ್ಚನಾ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಓಕೆ, ನಕ್ಷತ್ರ ತಿಳಿಸ್ತೀರಾ? ಸ್ವಾತಿ ನಕ್ಷತ್ರ, ತುಲಾರಾಶಿ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಪೂಜ್ಯ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಗುರುಗಳೇ. ಏನಪ್ಪ ವಿಶೇಷ ಹೇಳಿ. ಹರಿ ಓಂ ಗುರುಗಳೇ. ನಾರಾಯಣ ಹೇಳಿ. ನಾರಾಯಣ. ಏನು ವಿಶೇಷವಾಗಿ ಮಾತಾಡೋದು? ವಿಶೇಷ ಏನು? ವಿಶೇಷ ಅಂದ್ರೆ ಅದೇ ಗುರುಗಳೇ, ನಾನು ಯಾಕೆ ಹುಟ್ಟೆ, ಈ ಜನ್ಮ ಬಂದಿದ ಕಾರಣ ಏನು, ಏನ್ ಸಾಧಿಸೋಕ್ಕೋಸ್ಕರ ಈ ಜನ್ಮ ತಾಳಿದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ಗುರುಗಳೇ ನನಗೆ. ಎಷ್ಟು ವಯಸ್ಸು? 36-38. ಈ ಪ್ರಶ್ನೆ ಯಾವಾಗ ಬಂತಮ್ಮ ನಿಂಗೆ, ಯಾಕೆ ಕೊಡ್ದೆ ನಾನು ಅಂತ? ಇಲ್ಲ ಗುರುಗಳೇ, ಇದುವರೆಗೂ ನಮ್ಗೆ ಇಷ್ಟು ಜ್ಞಾನ ತಿಳಿಸೋರು ಇರ್ಲಿಲ್ಲ. ನಿಮ್ಮ ನೋಡಿದಾಗ ಅನ್ಸ್ತಾ ಇದೆ, ಇದೊಂದು ಜೀವನದಲ್ಲಿ ನಾರಾಯಣ ಅನ್ನೋ ನಾಮಸ್ಮರಣೆಯಲ್ಲಿ ಇರುವಂತಹ ಶಕ್ತಿ ಏನು, ರಾಮ ಅನ್ನೋ ನಾಮಸ್ಮರಣೆಯಲ್ಲಿ ಶಕ್ತಿ ಏನು, ಹುಟ್ಟಿ ಕಾರಣ ಏನು, ನಮ್ಮ ತಿನ್ನೋ ಆಹಾರ ಕಾರಣ ಏನು ಅನ್ನೋ ತಿಳಿಸ್ಕೊಂಡು ಗುರುಗಳಿಗೆ ನಿಮ್ ಮಾತು ಕೇಳ್ದಾಗಿಂದ ನನಗೆ ಗೊತ್ತಾಗ್ತಾ ಇದೆ ಇದೆಲ್ಲ ಹೆಂಗೆ ಅಂದ್ರೆ ಏನು, ಮನುಷ್ಯ ಅಂದ್ರೆ ಯಾಕೆ ಹುಟ್ಟಿದಾನೆ ತಿಳ್ಕೊಬೇಕು ಅಂತ ಮನ್ಸು ಬಂತು ಗುರುಗಳೇ. ತುಂಬ ಸಂತೋಷ ಆಯಿತು. ನಿನ್ನ ಮೂಲಕ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಈ ಪ್ರಶ್ನೆ ಯಾರು ಹಾಕೊಳ್ಳೋದು ಇಲ್ಲ. ನಾನು ಯಾಕೆ ಕೊಡ್ತೆ ಅಂದರೆ ದುಡ್ಡು ಮಾಡೋಕ್ಕೆ ಅಂತಾರೆ, ನಾನು ಯಾಕೆ ಕೊಡ್ತೆ ಅಂದರೆ ಮದುವೆ ಮಾಡ್ಕೊಳಕ್ಕೆ ಅಂತಾರೆ. ಎಲ್ಲ ಇಂಥವರೇ ಇರೋದು. ಹುಟ್ಟಿದ ಕಾರಣನೇ ಗೊತ್ತಿಲ್ಲ, ಹಂಗೂ ಬದುಕ್ತೀನಿ ಅಂತ ಬದುಕ್ತಾರೆ. ಹೆಂಗೆ ಬದುಕೋಕ್ಕಾಗತ್ತೆ ಅಂತ ನನ್ನ ಪ್ರಶ್ನೆ ಆಗ್ತಾ ಇದೆ. ಓಕೆ, ಈಗ ನಿನ್ನ ವಿಚಾರ ಏನು ತಿಳ್ಕೋಬೇಕು ಅಂತ ಮಾಡಿದೆ ಅಂದರೆ ಸ್ವಾತಿ ನಕ್ಷತ್ರ ನಿಂದಿನಾ? ಓಕೆ, ಮದುವೆ ಆಯ್ತಾ? ಗಂಡ ಹೆಂಡತಿ ಮದುವೆ ಆಗಿದೆ ಗುರುಗಳೇ, ನೆಮ್ಮದಿನೇ ಇಲ್ಲ. ನೀವು ಹೇಳ್ದಂಗೆ ಒಂದ್ ನಿಮಿಷ ನಾನು ಚೂರು ಮಾಹಿತಿ ಕೊಟ್ಬಿಡ್ತೀನಿ. ಈಗ ಗಂಡ ಮಕ್ಕಳು, ಸಮಾಜ, ದೇವರು, ಧರ್ಮ ಇದೆಲ್ಲ ಒಂದ್ ಕಡೆ ಇರಲಿ, ಯಾವುದೋ ಒಂದು ತಳವಾಣ ಆಯ್ತಾ. ನಾವು ಏನೇ ಆಗ್ಲಿ ನಮ್ದು ಹೊಟ್ಟೆ ಅಂತ ಇದೆ, ಹೌದಮ್ಮ? ಈ ಹೊಟ್ಟೆಗೋಸ್ಕರವಾಗಿ ನಾವು ಏನು ಮಾಡಬೇಕು ಅಂತ ವಿಚಾರ ತಿಳ್ಕೊಂಡ್ರೆ ಸಾಕು. ಈಗ ನಿನ್ನ ಹೊಟ್ಟೆ ನಿನಗೆ ತೊಂದರೆ ಕೊಡ್ತಾ ಇದೆ ಅಂತ ಅನ್ಸಿದ್ಯಾ? ನಿಜಕ್ಕೂ ಅನ್ಸಿದೆ, 100% ನಿಮ್ಮ ಮಾತು ಸತ್ಯದವರೇ. ಮತ್ತೆ ರಿಪೇರಿ ಯಾಕೆ ಮಾಡ್ಕೊಳ್ದೆ? ಸುಮ್ಮನೆ ಇದ್ರೆ ನಾನು ಈ ಭೂಮಿಯಲ್ಲಿ ಯಾಕೆ ಕೊಡ್ತೆ? ಅಮ್ಮ, ಹೊಟ್ಟೆ ನಮ್ಮದು, ಪಕ್ಕದ ಮನೆಯವ್ರದಲ್ಲ. ಹೌದು. ಈಗ ಅದ್ರ ಬಗ್ಗೆ ಯಾಕೆ ತಿಳ್ಕೊಳ್ಳಿಲ್ಲ? ಸಮಯ ಸಿಕ್ಕಿಲ್ವಾ, ನಂಬಿಕೆ ಇಲ್ವಾ, ಬೇಜಾರ, ಏನಕ್ಕೆ? ಏನು ಒಂದು ಉತ್ಸಾಹನೇ ಇಲ್ಲ ಜೀವನದಲ್ಲಿ. ಗುರಿ ಏನ್ ಮಾಡ್ತಾ ಇದೀನಿ, ಎಲ್ಲಿ ಹೋಗ್ತಾ ಇದೀನಿ. ನಾನು ಹೊಟ್ಟೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದ್ ಬಿಟ್ಟು ಬೇರೆ ಹೋಗ್ಬಾರ್ದು. ಒಂದು ವಿಷಯ ತಿಳ್ಕೊಬೇಕು, ಹೊಟ್ಟೆ ನಮ್ದೇ ತಾನೇ ಅಲ್ಲಮ್ಮ? ಸಿಕ್ಕದ್ದೆಲ್ಲ ಹೊಟ್ಟೆಗೆ ಹಾಕ್ತಾ ಇದೀವಿ ತಾನೇ ಅಮ್ಮ? ಸಿಕ್ಕದ್ದೆಲ್ಲ ಹಾಕದ್ಮೇಲೆ ಅದು ಕರೆಕ್ಟಾಗಿ ಹೋಗ್ಬೇಕು, ಸರಿ ಹೋಗ್ಬೇಕಲ್ಲಮ್ಮ? ಅದ್ ತಿಳ್ಕೊಳಕ್ ಆಗಿದ್ಯಾನಮ್ಮ ನಿಂಗೆ? ಈಗ ಇದೊಂದು ಹೊಟ್ಟೆನೇ ವಿಷಯನೇ ಗೊತ್ತಿಲ್ಲ ಅಂದ್ರೆ ಇನ್ ಪ್ರಪಂಚ ತಿಳ್ಕೊಳ್ಳುವಂತ ವಿಷಯ ಏನೈತೆ? ಈಗ ಈ ಹೊಟ್ಟೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ಬೇಡದೇ ಇರತಕ್ಕಂಥ ತುಂಬಿಕೊಂಡು ನಾವು ಏನ್ ತಿಳ್ಕೊಳಕ್ ತಾನೇ ಆಗತ್ತೆ? ಏನ್ ತಿಳ್ಕೊಂಡ್ರೆ ಏನು ಅರ್ಥ ಆಗಲ್ಲ. ನಿನ್ನ ನೋಡಿದವರೆಲ್ಲ ನಿನಗೆ ಬೈಯೋರೇ ಹೊರತು, ನಿನ್ ಕಂಡ್ರೆ ಬೇಜಾರು ಮಾಡ್ಕೊಳ್ಳೋರೇ ಹೊರತು ನಿನ್ಗೆ ಯಾರು ಪ್ರೀತಿಸೋರು ಸಿಕ್ಕಿಲ್ಲ, ಸಿಕ್ಕೋದು ಇಲ್ಲ. ಹೌದ್ ತಾನೆ? ಇದಕ್ಕೆ ಕಾರಣ ನಿನ್ನ ಮಾತಿನ ಶೈಲಿ ಹೇಗಿರುತ್ತೆ ಅಂದರೆ, ಕರೆಕ್ಟಾಗಿ ಮಾತಾಡ್ತೀಯ ನೀನು, ಬೇಜಾರಾಗಿರುತ್ತೆ, ಕೋಪ ಬರುತ್ತೆ, ಅದನ್ನು ನೇರವಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀಯ, ಆ ಮಾತೇ ನಿನಗೆ ಮುಳುವಾಗತ್ತೆ, ನಿನ್ನ ಜೀವನದಲ್ಲಿ ತುಂಬ ಬೇಜಾರಾಗತ್ತೆ. ಅತ್ತಾನೆ ಅನುಭವಿಸ್ತಾರದು ನೀನು? ಹಾಂ. ಹೊಟ್ಟೆ ಕೆಟ್ಟಿದೆ, ತಲೆ ಕೆಟ್ಟಿರುತ್ತೆ. ವೆರಿ ಸಿಂಪಲ್. ಹೊಟ್ಟೆ ಕೆಟ್ಟಿದೆ, ತಲೆ ಕೆಟ್ಟಿದೆ. ಇದನ್ನು ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ, ಶಾಸ್ತ್ರ, ದೇವರು, ಧರ್ಮ ಅಂತಕ್ಕಂಥದ್ದು ಹೋಗೋದಲ್ಲ. ಅದಕ್ಕೆ ನೀನೇನು ಮಾಡಬೇಕು ಅನ್ನೋದೇ ಆದರೆ, ಮೊದಲು ನಾವು ಅದು ನಿನ್ನ ಒಬ್ಬಳದೇ ಅಲ್ಲ, ಇವತ್ತಿಂದಲ್ಲ, ಇದು ಒಂದು 3 ತಲೆಮಾರು ಹಿಂದಕ್ಕೆ ಹೋಗು. ನಿಮ್ಮಪ್ಪ ಅಮ್ಮ, ಅವರಪ್ಪ ಅಮ್ಮ, ಅವರಪ್ಪ ಅಮ್ಮ, ಅಲ್ಲಿಂದನೂ ಇದು ಹಂಗೆ ಬಂದಿರೋದು. ಹೊಟ್ಟೆಯನ್ನು ತಿಳಿದುಕೊಂಡು ನಾವು ಮಕ್ಕಳನ್ನು ಮಾಡ್ಕೋಬೇಕು ಅಂತ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ. ಹುಟ್ಟಿದ ಮಕ್ಕಳಿಗೂ ಹೊಟ್ಟೆ ಸರಿ ಮಾಡ್ಕೋಬೇಕು ಅಂತ ಅದು ಗೊತ್ತಿಲ್ಲ. ಸ್ಕೂಲು ಕಾಲೇಜಲ್ಲಿ ನೀವು ಹೊಟ್ಟೆ ಚೆನ್ನಾಗಿದೆಯಾ ನೋಡ್ಕೊಳ್ಳಿ ಅಂತ ಹೇಳೋರಿಲ್ಲ. ಮತ್ತು ಹೆಂಗೆ ನೆಮ್ಮದಿಯಾಗಿ ಬದುಕ್ತೀರಾ? ಎಲ್ಲೂ ಇಲ್ಲ ಇದಕ್ಕೆ ದಾರಿ. ನಮ್ಮ ಒಂದು ಸ್ಕೂಲಲ್ಲಿ ಕೊಟ್ಟರು ಸಾಕು, ಎಷ್ಟು ಉದ್ಧಾರ ಆಗುತ್ತೆ ಸಮಾಜ. ಏನ್ ಹೇಳ್ದಮ್ಮ? ಒಂದು ಸ್ಕೂಲಲ್ಲಿ ಈ ತರ ಒಂದು ಶಿಕ್ಷಣ ಸಿಕ್ಕರು ಸಾಕು, ಹೊಟ್ಟೆ ಬಗ್ಗೆ, ಜೀವನದ ಬಗ್ಗೆ, ಮನಸ್ಸಿನ ಬಗ್ಗೆ, ಮಲಗೋದ್ರ ಬಗ್ಗೆ ನೀವ್ ಹೇಳ್ತಿರಲ್ಲ, ಇಷ್ಟು ಕೊಟ್ರೆ ಸಾಕು ಶಿಕ್ಷಣದಲ್ಲಿ. ಅಮ್ಮ, ಇದಕ್ಕೆ ಕಲ್ತಿರೋರೆಲ್ಲವ್ರೆ, ಇದನ್ನ ತಿಳ್ಕೊಂಡ್ರೋರೆಲ್ಲವ್ರೆ, ಅದೇ ಪ್ರಶ್ನೆ. ಟೀಚರ್ ಎಲ್ಲವ್ರೆ ಇದಕ್ಕೆ? ಇಲ್ಲ ಗುರುಗಳ, ನೀವೇ ಅದನ್ನ ನಮ್ಮಂತರೆಲ್ಲ ಸೇರ್ಕೊಂಡು ಮಾಡಿದಾಗೆ ಇದಕ್ಕೊಂದು ಬೆಲೆ ಗುರುಗಳೇ. ಓಕೆ, ನೀನು ಹೇಳಿದ್ಯಾ, ಪ್ರಯತ್ನ ಮಾಡೋಣ. ಆದರೆ ಒಂದು ತಿಳ್ಕೊ, ಬಾಳೆ ಎಲೆಯಲ್ಲಿ ತಾಜಾ ಊಟ ಮಾಡೋದನ್ನ ಪ್ರಯತ್ನ ಮಾಡು. ಬೆಳಗ್ಗೆ ಸಂಜೆ ಟೈಮ್ ಸರಿಗೆ ಮಲಗು, ಟೈಮ್ ಸರಿಗೆ ಹೇಳು. ಇದರಲ್ಲಿ ಸಾಕಷ್ಟು ಪರಿವರ್ತನೆ ಗೊತ್ತಾಗತ್ತೆ ತಾಯಿ.
ನಿನ್ನಂಥ ಹೆಣ್ಣು ಮಕ್ಕಳು ಎಲ್ಲರಿಗೂ ಸೇರಿ ಹೇಳ್ದಂಗಿರುತ್ತೆ. ಹೊಟ್ಟೆಯನ್ನು ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥದ್ದು ಪ್ರತಿ ಹೆಣ್ಣಿನ ಕರ್ತವ್ಯ. ಗಂಡಸರಿಗೆ ಬೇಡವಾ? ಬೇಕು. ಹೆಣ್ಣು ನೆಮ್ಮದಿಯಾಗಿದ್ರೆ ಗಂಡು ನೆಮ್ಮದಿ ಆಗ್ತಾನೆ, ಮಾಡ್ತಾರೆ ಹೆಣ್ಣು. ಇದು ನಿನ್ನ ಮೂಲಕ ಎಲ್ಲಗ ಅರ್ಥ ಆಗಲಿ, ಒಳ್ಳೇದಾಗಲಿ ತಾಯಿ. ಮಂಜುಳಾ ಅಂತ ಕರೆ ಮಾಡಿದ್ದಾರೆ ಚಿಕ್ಕಮಗಳೂರಿನಿಂದ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮನೆ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಮನೆ ಬಗ್ಗೆನಾ? ಹಾ, ಓಕೆ. ನಿಮ್ಮ ನಕ್ಷತ್ರ ತಿಳಿಸ್ತೀರಾ? ನಮ್ಮ ನಕ್ಷತ್ರ ಮಕ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಹೇಳಿ ತಾಯಿ, ಏನಾಗಬೇಕು? ಎಷ್ಟು ವಯಸ್ಸು? ವಯಸ್ಸು 38 ಗುರುಜಿ. ಯಾರ್ದು ನಕ್ಷತ್ರ? ನಿಮ್ದೇನಾ? ಹಾ, ನಂದೇ ಮಕ ನಕ್ಷತ್ರ. ಓಕೆ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 17 ವರ್ಷ ಆಯ್ತು ಗುರುಜಿ. ಯಾವ ವಾರ ಮದುವೆ ಆಯಿತು? ಭಾನುವಾರ. ಶನಿವಾರ ಚಪ್ರ, ಭಾನುವಾರ ಮದುವೆ. ಹಾ, ಅದ್ಭುತ. ಜನ ಬಂದು ಊಟ ಮಾಡಲಿ ಅಂತ ಮದುವೆ ಮಾಡ್ಕೊಂಡಿದ್ದ? ನಾವು ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡ್ಕೊಂಡಿದ್ದ? ನಾವು ಚೆನ್ನಾಗಿರ್ಬೇಕು ಅಂತ ಮಾಡ್ತೀವಿ. ಚೆನ್ನಾಗಿದ್ದೀರಾ? ಹಾ ಗುರುಜಿ, ದಾಂಪತ್ಯದಾಗ ಏನು ಸಮಸ್ಯೆ ಇಲ್ಲ ಗುರುಜಿ. ಮನೆ ಬಗ್ಗೆನೇ ಸಮಸ್ಯೆ ಗುರುಜಿ. ಏನೇ ನಾವು ಮಾಡ್ತೀವಿ ಅಂದ್ರೂ ಅದು ಆಗ್ತಾ ಇಲ್ಲ. ಮನೆ ಕಟ್ಸಿದ್ರಾ? ಇಲ್ಲ ಗುರುಜಿ, ಹಳೆ ಮನೆಯಲ್ಲೇ ಇದೀವಿ. ಎಷ್ಟು ವರ್ಷದ ಮನೆ ಅದು? ಅದೆಲ್ಲ ತುಂಬಾ ಹಳೆಯದು ಗುರುಜಿ. ಓಕೆ. ಈಗ ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಾ? 4 ಜನ ಗುರುಜಿ ನಾವು. ನೀವು ಬ್ಲಡ್ 2 ಚೆಕ್ ಮಕ್ಕಳು. ಬ್ಲಡ್ ಚೆಕ್ ಮಾಡಿಸಿದ್ರಮ್ಮ ಯಾವಾಗಾದರೂ? ಹಾ ಗುರುಜಿ. ಯಾವಾಗ? ಈಗ 2ನೇ ವರ್ಷ, ಹೋದ ವರ್ಷ. ಏನಕ್ಕೆ? ಅಂತ ಅಮ್ಮ ತರ ಆಗಿತ್ತು, ಸಿರು ಬಿದ್ದಿದ್ದು ಅಂತ ಗುರುಜಿ ಮಾಡಿದ್ದು. ನವೇ ಜಾಸ್ತಿ ಇತ್ತಾ? ಇಲ್ಲ, ಕಷ್ಟ ಏನಿರ್ಲಿಲ್ಲ ಗುರುಜಿ, ಬರೇ ನೋವು. ಆಮೇಲೆ ಏನು ಹೇಳಿದ್ರು ಡಾಕ್ಟ್ರು? ಏನು ಹೇಳಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಔಷಧಿ ಕೊಟ್ಟರು, ವೈನ್ ಆಯ್ತು. ಸರಿ ಹೋಯ್ತಾ? ಹಾ. ಓಕೆ. ಬೇಜಾರ ಕೋಪನ ಜಾಸ್ತಿ? ಎರಡರಲ್ಲಿ ಯಾವುದು? 2 ಅಂದ್ರೆ ಬೇಜಾರು ಗುರುಜಿ. ಎಷ್ಟೇ ಏನೇ ಮಾಡಿದ್ರು ನಮ್ ಕೈ ಎತ್ತುತ್ತಿಲ್ಲ ಅಂತ. ಓಕೆ. ಅಂದರೆ ಕೈ ಎತ್ತ ಮೇಲೆ ದುಡ್ಡು ಬೇಕು ಅಂತನಾ? ಅಲ್ಲ ಗುರುಜಿ, ನಾವು ಎಷ್ಟೇ ದುಡಿಮೆ ಮಾಡ್ತೀವಿ ಗುರುಜಿ, ಆದ್ರೆ ಬರ್ತಿದೆ, ಆದ್ರೆ ಕೈಯನ್ನು ನಿಲ್ತಾನೆ ಇಲ್ಲ. ಓಕೆ. ನಿಮ್ಮ ಮನೆ ಹಾ ಗುರುಜಿ. ದಿಕ್ಕು ಗೊತ್ತಾಗುತ್ತೆ ನಮ್ಮ ನಿನಗೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಗೊತ್ತಾಗುತ್ತಾ? ಹಾ. ಓಕೆ. ವಾಯುವ್ಯ ಮೂಲೆ ಅಂತ ಗೊತ್ತಾಗುತ್ತಾ? ಹಾ. ಯಾವ ಊರು ನಿಮ್ಮದು? ನಮ್ದು ಜಾವೂರು. ಯಾವುದು ಯಾವುದು? ಜಾವೂರು. ಓಕೆ. ಅಲ್ಲಿ ನಿಮಗೆ ಲೆಟ್ರಿನ್ದು ಫಿಟ್ಗಳು ಹಾಕೊಳ್ಳುವಂಥ ಅಭ್ಯಾಸನ ಅಥವಾ ಹೋಗುತ್ತಾ? ಡಸ್ಟ್ ಒಳಗಡೆ ಅಲ್ಲೇ ಉಳ್ಕೊಳತ್ತಾ, ಹೋಗುತ್ತಾ ಮುಂದೆ? ಏನು ಗುರುಜಿ? ಲೆಟ್ರಿನ್ ಫಿಟ್ ಮಾಡಿದ್ದೀರಾ ನಿಮ್ಮ ಮನೇಲಿ ಎಂದೆ? ಹಾ ಹಾ ಮಾಡಿದ್ವಿ ಗುರುಜಿ. ಅದು ವಾಯು ಮೂಲೆಯಲ್ಲಿ ಇದೆ ಅಂತ ಗೊತ್ತಾ? ಹಾ. ಯಾಕೆ ಮಾಡಿದ್ರಿ? ಎಲ್ಲ ಇಲ್ಲೇ ಮಾಡಿದಾರೆ ಗುರುಜಿ, ಆ ತರನೇ ನೀವು ಪಕ್ಕದ ಮನೆಯವ್ರು ನೋಡಬೇಡಿ. ಈ ನಮ್ಮ ಜನ ಪಕ್ಕದ ಮನೆಯವ್ರು ನೋಡಿ ಮದುವೆ ಮಾಡ್ಕೊಳ್ಳೋದು, ಪಕ್ಕದ ಮನೆಯವ್ರು ನೋಡಿ ಮಗು ಮಾಡ್ಕೊಳ್ಳೋದು ಮಾಡಬಾರ್ದು. ನಮ್ದೇನೋ ಅದು ಮಾಡ್ಕೋಬೇಕು. ಏನಮ್ಮ ಅರ್ಥ ನಿಂಗೆ? ಮನೆಯಲ್ಲಿ ಯಾವ ಕಾರಣಕ್ಕೂ ಶತ್ರುತ್ವ ಅಂದರೆ ನೆಮ್ಮದಿ ಇಲ್ಲ, ಯಾರ ಮಾತು ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಹೌದಾ ಅಲ್ವಾ? ಹೌದು ಗುರುಜಿ. ಮಾತ್ರೆ ತಿನ್ನೋ ಅಭ್ಯಾಸ ಯಾರಿಗೆ? ಯಾರಿಗೂ ಇಲ್ಲ. ಮಂಡಿ ನೋವು, ಕಾಲು ನೋವು ಯಾರಿಗೆ? ಇಮ್ಮಡಿ, ಮಂಡಿ, ಕಾಲು ನೋವು ಯಾರಿಗೆ? ನಮ್ಮ ಮನೆಯವರಿಗೆ ಇಂಡಿ ನೋವು. ಓಕೆ. ಈಗ ಇಷ್ಟು ವಿಚಾರ ಹೇಳಿದ ಮೇಲೂ ನಿಮ್ಮ ಲೆಟ್ರಿನ್ ಫಿಟ್ಟಲ್ಲಿ ನೀವು ರಕ್ತ ಟೆಸ್ಟ್ ಮಾಡೋದು, ಪದೇ ಪದೇ ಹಿಂಸೆ ಬರೋದು ದುಡ್ಡಲ್ಲೇ ಸ್ಟಾಪ್ ಆಗೋದು, 10 ರೂಪಾಯಿ ಬರಬೇಕಿತ್ತು 2 ರೂಪಾಯಿ ಬರೋದು, ಬೇಜಾರಾಗೋದು, ಕೋಪ ಮಾಡ್ಕೊಳ್ಳೋದು, ಯೋಚನೆ ಮಾಡಿಕೊಂಡೇ ಊಟ ಮಾಡೋದು, ಯೋಚನೆ ಮಾಡಿಕೊಂಡೇ ಮಲ್ಕೊಳ್ಳೋದು, ಹೌದು ತಾನೆ? ಹೌದು ಗುರುಜಿ. ಇದು ರಿಪೇರಿ ಮಾಡ್ಕೊಳ್ಳೋದು ಯಾವಾಗ? ದೇವ್ರು ಬಂದು ಮಾಡಿಸ್ಬೇಕಾ? ಇಲ್ಲ ಗುರುಜಿ, ನಾವೇ ಮಾಡ್ಕೋಬೇಕು. ಯಾವಾಗ ಮಾಡ್ಕೊಳ್ಳೋದು? ಇನ್ನೊಂದ್ಸಲ ಹಾಸ್ಪಿಟ್ಲಿಗೆ ಹೋದಾಗ್ಲಾ? ಈಗ ನಿಮಗೆ ಅರ್ಥ ಗೊತ್ತಾಯ್ತಾ ತಾಯಿ? ನಿಮ್ಮ ಲೆಟ್ರಿನ್ ಫಿಟ್ಟನ್ನು ರಿಪೇರಿ ಮಾಡ್ಕೊಳ್ಳೋಕ್ಕಾರು ಪ್ರಯತ್ನ ಮಾಡಿ. ಎಲ್ಲಿ ಮಾಡುವುದು ಸೂಕ್ತ? ಈಗಿರುವ ಜಾಗ ನಮ್ಮನ್ನು ಯಾವ ಮಟ್ಟಕ್ಕೆ ಹಿಕ್ಕಟ್ಟಿಗೆ ಸಿಲುಕಿಸಿದೆ ಅದಲ್ಲ ನಾವು ಮಾಡ್ಕೊಂಡಿರೋದು. ಏನೋ ಒಂಥರ ಅವ್ರು ಮಾಡೋರಲ್ಲ ನಾವು ಮಾಡ್ಕೊಳ್ಳೋದು. ಈಗ ಇದನ್ನು ತಿಳ್ಕೊಂಡು ಸರಿ ಮಾಡ್ಕೋಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿ ಪ್ರಯತ್ನ ಪಟ್ಟರೆ ಒಂದು ಸ್ಟೇಜ್ ಮುಂದಕ್ಕೆ ಹೋಗ್ತೀರಾ. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಇನ್ಯಾರನ್ನೋ ಶಾಸ್ತ್ರ ಕೇಳೋರ ಹತ್ರ ಹೋಗ್ಬಿಟ್ಟು ಫಿಟ್ ಸರಿ ಇಲ್ಲ ಅಂತ ಟಿ ವಿಲಿ ಹೇಳಿದ್ರು ಇನ್ನೆಲ್ಲಿ ಮಾಡಬೇಕು ಅಂತ ಅವನ ಹತ್ರ ಕೇಳಿ ತಿರ್ಗಾ ಇದು ಬುಚ್ಚಿಸಿ ಹತ್ತೆಕ್ಸಿ
ತಿರುಗಿ ಇನ್ನೊಂದ್ಸಲ ಫೋನ್ ಮಾಡಿ ತಿರುಗಿ ಮುಚ್ಚಿ ಅಂದರೆ ಜೀವನ ಎಲ್ಲ ಬರೀ ಮುಚ್ಚೋದು ತೆಗೆಯೋದು ಈ ಕೆಲಸ ಮಾಡ್ಕೋಬೇಡಿ. ಶಾಸ್ತ್ರ ಹೇಳೋರಿಗೆ ಇದ್ರ ಬಗ್ಗೆ ಸಂಬಂಧ ಗೊತ್ತಿಲ್ಲ. ಕರೆಕ್ಟಾಗಿ ಮಾಹಿತಿ ಕೊಡ್ತಕ್ಕಂಥ ವಿಚಾರದಲ್ಲಿ ವಿಷಯವನ್ನು ತಿಳ್ಕೊಂಡು ಫಿಟ್ಟನ್ನು ಸರಿ ಮಾಡೋದು ಎಲ್ಲಿ ಹೇಗೆ ತಿಳ್ಕೊಂಡು ಮಾಡುತ್ತಾಯಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ನೀವಾಗಲೇ ಮಾತಾಡ್ತಾ ಇದ್ರಿ ಆಯಸ್ಸಿನ ಕುರಿತಂತೆ ಒಂದು ಕುತೂಹಲ. ನಾವು ಯಾವಾಗಲೂ ಆಯಸ್ಸು ಅಂದಾಗ ಶಾಸ್ತ್ರಗಳನ್ನು ಕೇಳಿದಾಗ 60, 70, 80, 90 ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅದು ಉಸಿರಾಟದ ಮೇಲೆ, ಇಷ್ಟು ಉಸಿರಾಟ ಅಂತ ಹೇಳ್ತಾರೆ. ಹೌದಾ ಅಮ್ಮ? ಅವ್ರು ಹೇಳಿದ ಉಸಿರಾಟ ಇವ್ರು ಇರಲ್ವಲ್ಲ. ಈಗ ಕ್ಯಾರೆಟ್ ತಿಂದ್ರೆ ಕಣ್ಣು ಒಳ್ಳೇದು ಅಂತ ಹೇಳಿದ್ರು, ಹೌದಾ? ಒಬ್ಬನಿಗೆ ಬೆಳಗ್ಗೆ ಆಯ್ತಣ್ಣ ಸೀನ್ ಶುರುವಾಗತ್ತೆ ಕ್ಯಾರೆಟ್ ತಿಂದ್ರೆ. ಈಗ ಹೇಳಿದ ತಪ್ಪ, ಕೇಳಿಸ್ಕೊಂಡಿದ್ದ ತಪ್ಪ, ಮಾಡಿದ ತಪ್ಪ. ಅಂದ್ರೆ ಯಾವುದೇ ಶಾಸ್ತ್ರ ಹೇಳಿರ್ತಕ್ಕಂಥದ್ದಕ್ಕೆ ಉಪಶಾಸ್ತ್ರ ಅಂತ ಏನಕ್ಕೆ ಹೇಳಿದೆ ಅಂದ್ರೆ, ಶಾಸ್ತ್ರವನ್ನ ಉಪಶಾಸ್ತ್ರವನ್ನಾಗಿ ಹಣ ಮಾಡುವುದಕ್ಕಾಗಿ ಮಾಡಿಕೊಂಡಿರುವ ಒಂದು ಏನ್ ಹೇಳ್ಬೋದು ಇದಕ್ಕೆ ಅಂದ್ರೆ ಒಂದು ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಅದು ಯಾವ ರೂಪವಾಗಿರ್ಬೋದು. ಇಲ್ಲಿ ಸತ್ಯ ಇಷ್ಟೇ, ಒಬ್ಬರಿಗಾದದ್ದನ್ನ ಸೋಮವಾರ ಋತುವಾದ್ರೆ ಸೀತೆ ವನವಾಸೋ ಫಿಕ್ಸು. ಹಿಂಗಾಗತ್ತಿದು. ನಮ್ಮವ್ವ ಅದು ಅಷ್ಟು ಅನ್ಭವಿಸೋದು, ನಾನು ಅದೇ ಸೋಮವಾರ ಹಿಂಗಾದೆ ಕತೆ ಹೇಳ್ಕೊಂಡು ಎಲ್ರಿಗೂ ಅನ್ಭವಿಸ್ಬಿಡ್ತಾರೆ. ಸೋಮವಾರ ಆದ ತಕ್ಷಣ ತಪ್ಪು ಅಂತಲ್ಲ, ಎಲ್ಲಾ ಅಮಾವಾಸ್ಯೆ ತಪ್ಪು ಅಂತಲ್ಲ. ಈಗ ಮನೆ ದೀಪಾವಳಿ ಅಮಾವಾಸ್ಯೆ ಆಯ್ತು, ತುಂಬಾ ಶುಭವಾದದ್ದು. ಪ್ರತಿ ತಿಂಗಳು ಬರುವಾಗೆಲ್ಲ ಸೋಮವಾರನೇ ಅಮಾವಾಸ್ಯೆ ಆಗಲ್ಲ. ಸೋಮವಾರ ಯಾವ ಅಮಾವಾಸ್ಯೆ ಬರುತ್ತೆ ಅವತ್ತು ಮದುವೆ ಮಾಡ್ಕೊಂಡ್ರು ತಪ್ಪಿಲ್ಲ. ನಾವೇನ್ ಮಾಡ್ತೀವಿ, ಹೋದ್ಸಲ ಅಮಾವಾಸ್ಯೆ ಅಂದ್ರೆ ತಪ್ಪು. ಅಮಾವಾಸ್ಯೆ ಯಾವ ದಿನ ಬಂದ್ರೆ ಒಳ್ಳೆಯದು ಅಂತ ತಿಳ್ಕೊಬೇಕಲ್ಲ. 2 ಲೀಟರ್ ನೀರು ಕುಡಿರಿ, ಸರಿ. ಯಾರು 2 ಲೀಟರ್ ಕುಡಿಬೇಕು, ಎಷ್ಟು ವಯಸ್ಸಿನವ್ರು ಕುಡಿಬೇಕು? ನಿಜ ಅಮ್ಮ. ನಮ್ಮಲ್ಲಿ ಎಷ್ಟು ತಪ್ಪು ಮಾಹಿತಿ ಹೋಗ್ತಾ ಇದೆ ಅಂದ್ರೆ, ಅದಕ್ಕೆ ನಾನು ಸ್ವಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೆ, ಮಕ್ಕಳಿಗೆ ನೀವು ಕಲಿಸಿ. ನೀವ್ ಹೇಳ್ಕೊಡ್ಬೇಡಿ ಮಕ್ಕಳಿಗೆ, ಈ ಕಡೆ ತಿರ್ಕೋ, ಬಿಳಿದ್ ಹಾಕೋಬೇಡ, ಚಾಕ್ಲೇಟ್ ತಿನ್ಬೇಡ, ಬಿಡ್ರಿ ಮಗು ಏನ್ ತಿನ್ಲಿ. ಆ ಮಗು ರಿಪೇರಿ ಮಾಡ್ಬೇಕಾದದ್ದು ನಿಮ್ ಧರ್ಮ ಏನ್ ಮಾಡ್ಬೇಕು ಅದು ಮಾಡಿ. ಮಗು ರಿಸ್ಟ್ರಿಕ್ಷನ್ ಹಾಕ್ಬೇಡಿ, ಆ ಕಡೆ ನೋಡ್ಬೇಡ, ಈ ಕಡೆ ಹೋಗ್ಬೇಡ, ಹಾತ್ರ ಮಾಡ್ಕೋಬೇಡ. ಯಾವ ವಿಷಯಕ್ಕೂ ನೀವು ರಿಪೇರಿ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ನಿಮ್ಮ ದೇಹವನ್ನ ಅನುಸರಿಸಿ ಆ ದೇಹದ ಮೇಲೆ ಅಪ್ಲೈ ಮಾಡಕ್ ಹೋಗ್ತೀರಾ ನೀವು. ನಾನು ಹಿಂಗ್ ಕುತ್ಕೋತೀನಿ, ನೀನ್ ಹೆಂಗ್ ಕುತ್ಕೋ, ಅದು ಹಂಗಾಗಲ್ಲ. ಯಾಕೆ ವಿಚಾರ ಅಂದ್ರೆ, ಆ ಮಗುವಿನ ಒಂದು ಪೂರ್ಣ ಸತ್ಯ ನಿಮ್ಗೆ ಅರ್ಥ ಆಗಿರ್ಬೇಕು. ಈ ಮಗು ಕುತ್ಕೊಳ್ಳೋದು ತಪ್ಪು ಮಾಡ್ತಾ ಇದೆಯಾ, ನಿಂತ್ಕೊಳ್ಳೋದು ತಪ್ಪು ಮಾಡ್ತಾ ಇದೆಯಾ, ಊಟ ಮಾಡೋದು ತಪ್ಪು ಮಾಡ್ತಾ ಇದೆಯಾ, ಅದ್ ಎಲ್ಲೂ ಮಲಗ್ತಾ ಇದೆಯಾ, ಅದ್ರ ಭಂಗಿ ತಪ್ಪಾಗಿದ್ಯಾ, ನೀವು ಯಾವುದೋ ಒಂದನ್ನು ತಿಳ್ಕೊಂಡು ಮಕ್ಕಳ ಮೇಲೆ ಅಪ್ಲೈ ಮಾಡಕ್ ಹೋಗ್ಬಾರ್ದು. ಇಡೀ ಮನುಷ್ಯನ ಆಯಸ್ಸಿರೋದು ಎಲ್ಲಿ ಅಂದ್ರಮ್ಮ, ನಾವು ಫಸ್ಟ್ ತಿಳ್ಕೋಬೇಕು, ಮಲಗೋವರೆಗೂ ದೇಹ ನಿನ್ನದು. ಪ್ರತಿಯೊಬ್ರು ತಿಳ್ಕೋಬೇಕು. ನಾವು ಮಲಗೋವರೆಗೂ, ನಿದ್ದೆ ಬರೋವರೆಗೂ ದೇಹ ನಮ್ಮದು, ನಂತರ ಯಾರದು ಅಂತ ಹೇಳ್ಬೋದು. ದೇಹ ನಂತರ ಯಾರ್ದಾಗಿರುತ್ತದು ಇದು ತಿಳ್ಕೋಬೇಕು ಮೊದಲು. ನಮಗೆ ನಿದ್ದೆ ಬಂದು ಮಲಗೋವರೆಗೂ ದೇಹ ನನ್ನದು ಅಷ್ಟೇ. ನಿದ್ದೆ ಬಂದ ನಂತರ ಹೃದಯ ತನ್ನ ದೇಹಕ್ಕನುಸಾರವಾಗಿ, ಅಂದ್ರೆ ಹೃದಯ ಉಸಿರಾಟ ಪ್ರಕ್ರಿಯೆಗನುಸಾರವಾಗಿ ದೇಹವನ್ನ ಪರಿವರ್ತನೆ ಮಾಡುತ್ತೆ. ಅಂದ್ರೆ ಕೈ ಮೇಲೆ ಕೆತ್ತಾಕೋದು, ಅಥವಾ ಪಕ್ಕದ ಮೇಲೆ ಕಾಲ ಹಾಕೋದು, ಅಥವಾ ಉಲ್ಟಾ ಮಲ್ಕೊಳಕ್ ಹೋಗೋದು, ಕತ್ತಿಂಗ ಕ್ರಾಸ್ ಮಾಡ್ಕೊಳ್ಳೋದು, ಇದು ಹೃದಯ ದೇಹವನ್ನ ಹೆಂಗ್ ಬೇಕಂತ ತಿರುಗಿಸ್ಕೊಳ್ಳುತ್ತೆ. ಇಲ್ಲಾಂದ್ರೆ ಮಲಗಿದ ಸತ್ತೋಗ್ಬಿಡ್ತಾರೆ ಜನ. ಹೃದಯ ನಮ್ಮನ್ನ ಕೆಲಸ ಮಾಡಿ ಚೇಂಜ್ ಮಾಡ್ತಾ ಇದೆ, ಆ ಹೃದಯದ ಮೇಲೆ ಉಸಿರಾಟ ನಡೀತಾ ಇದೆ ಅಂತಕ್ಕಂಥ ಸತ್ಯ. ಈಗ ಆರಿದ್ರಾ ನಕ್ಷತ್ರ ಕೇಳಿದೆ, ಅಪ್ರಾಣಿ ಅವ್ರು ಯಾವ ಕಾರಣಕ್ಕೂ ಆರಿದ್ರಾ ನಕ್ಷತ್ರದವರು ನೇರವಾಗಿ ಮಲಗಕ್ಕಾಗಲ್ಲ, ಉಲ್ಟನೆ ಮಲ್ಕೋಬೇಕು. ಎಲ್ಲಿ ಹೇಳ್ತಿದ್ದಾರೆ ಇದು? ಪ್ರಪಂಚದ ಇತಿಹಾಸದಲ್ಲಿ ಒಂದು ನಕ್ಷತ್ರಕ್ಕೆ ಮಗು ಹೀಗೆ ಮಲಗುತ್ತೆ ಅಂತ ಕಮಾನ್ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಯಾವನಾರು ಗುಂಡಿಗೆ ತಾಕತ್ತಿದ್ರೆ 27 ನಕ್ಷತ್ರಕ್ಕೂ ಕೂತಲ್ಲೇ ಹೇಳ್ಬೇಕು ಮಗು ಹೀಗೆ ಮಲಗತ್ತೆ ಅಂತ. ಅದು ಗಂಡ ಇರ್ಲಿ ಹೆಂಡತಿ ಇರ್ಲಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಅವಾಗ ನೋಡ್ಕೊಳ್ಳಿ ಮನೆಯಲ್ಲಿ. ಈ ಸತ್ಯನೇ ರೆಡಿ ಮಾಡಕ್ ಆಗಿಲ್ಲ ಅಂದ್ರೆ ಬೇರೆದಕ್ಕೇನ್ರಿ ಮಾಡಕ್ಕಾಗತ್ತೆ? ನಾನು ಅದಕ್ಕೆ ಹೇಳಿದ್ದು, ಸೊಂಟ ನೋವು ಇಲ್ಲಿವರೆಗೂ ರಿಪೇರಿ ಮಾಡಕ್ಕಾಗಿದೆ ನಿಮ್ಮ ಮೆಡಿಕಲ್ ಅಲ್ಲಿ, ಶಾಸ್ತ್ರದಲ್ಲಿ ಸೊಂಟ ನೋವು ಕಾಮನ್ ಅಂತಾರೆ. ಯಾಕದ್ ಕಾಮನ್ ಆಗ್ಬೇಕು? ಹೌದು. ಹೆಣ್ಣು ಅಂದ ತಕ್ಷಣ ಎಲ್ಲ ಬರುತ್ತೆ, ಏನಕ್ಕಾಗ್ಬೇಕದು? ಸೊ ಈ ಒಂದು ತಪ್ಪು ಮಾಹಿತಿ ನಮ್ಮ ದೇಶ ತುಂಬಾ ತುಂಬೋಗಿದೆ. ಈಗ ಎಮ್ಮನ್ಗೆ ಅಷ್ಟೊತ್ತು ಹೇಳಿದೆ, ಮಾಡ್ಬೇಕಾ ಬೇಡವಾ ನೀವೇನ್ ಹೇಳ್ತೀರಾ ಹೇಳಿ, ಅಷ್ಟೇ, ಕೊನೆಗೆ ಅಲ್ಲಿಗೆ ಬಂತು. ಸೊ ಈ ರೀತಿಯಾಗಿರ್ತಕ್ಕಂತಹ ನಮ್ಮ ಭ್ರಮೆ ಅಂತಕ್ಕಂಥ, ಇದಕ್ಕೆ ಭ್ರಮೆ ಜೀವನ ಅಂತ ಹೇಳ್ತೀವಿ. ಈ ಭ್ರಮೆಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಯಾವುದು ಅರ್ಥ ಆಗಲ್ಲ, ಪ್ರಪಂಚನೂ ಚೆನ್ನಾಗಿ ಕಾಣಿಸಲ್ಲ, ಗಂಡನ್ ಹೆಂಡತಿ ಚೆನ್ನಾಗಿ ಕಾಣಿಸಲ್ಲ, ಹೆಂಡತಿ ಗಂಡನ್ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಹೃದಯವನ್ನ ಗುರುತಿಸುವುದು ನಮಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನಾವು ಆಯಸ್ ಹೆಂಗೆ ಚೆನ್ನಾಗಿ ಮಾಡ್ಕೋತೀರಾ? ಇನ್ನೊಂದು ಪ್ರಶ್ನೆ ಗುರುಜಿ, ಅಕಾಲಿಕ ಯಾಕಾಗತ್ತೆ? ಅಕಾಲಿಕ ಮರಣ ಅಂದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಕೋಪ ಬಂದಾಗ, ಬೇಜಾರಾದಾಗ, ಯಾರು ಏನಾದ್ರು ತೊಂದರೆ ಕೊಟ್ಟಾಗ ಹೇಳ್ತೀವಿ ಯಾವ ಜನ್ಮದ ಕರ್ಮನೋ ಅಂತ ಹೇಳ್ತೀವಿ. ಹಂಗಂತೀವಿ, ಬಿಟ್ಬಿಡ್ತೀವಿ ಅಂತ ತಿಳ್ಕೊಳಕ್ ಹೋಗಲ್ಲ. ನಿಜ. ನಾವ್ ಅಲ್ಲೇ ಬಿಟ್ಬಿಟ್ಟು ಅದನ್ನ
ಇವತ್ತು ಊಟ ಸಿಕ್ಕಿಲ್ಲ ಅಂದ್ರೆ ಯಾರಿಂದ ಊಟ ಕಿತ್ತಿದ್ನೋ, ಯಾವ ಜನ್ಮದಲ್ಲಿ ಏನ್ ಮಾಡಿದ್ನೋ, ಬರೀ ಕತೆ ಹೇಳ್ಬಿಟ್ರಿ, ಹುಡ್ಕಲ್ಲ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಬರೋದಲ್ಲ. ಅದು ಜ್ವರ ಬಂತು, ಪದೇ ಪದೇ ಜ್ವರ ಬರ್ತಾ ಇದೆ ಅಂದ್ರೆ ಜ್ವರ ಬಂತು ಸಿರಪ್ ಹಾಕು, ಜ್ವರ ಬಂತು ಡಾಕ್ಟರ್ ಹತ್ರ ಹೋಗು, ಮತ್ತೆ ಜ್ವರ ಬರಬಾರ್ದು ಪ್ರಯತ್ನ ಮಾಡಲ್ಲ. ತಪ್ಪಲ್ವಾ ಇದು? ನಿಜ ನಿಜ. ಆಯಸ್ ಯಾರ ಕೈಲಿದೆ ಇವಾಗ? ನಮ್ಮ ಕೈಯಲ್ಲಿದೆ. ಇಲ್ಲ, ವೈದ್ಯರು ಕೊಟ್ಬಿಟ್ಟಿದ್ದಾರೆ ಇವಾಗೆಲ್ಲ. ಹಂಗಾಗಿದೆ. ಅವರು ಕೊನೆಸಲ ಏನ್ ಹೇಳ್ತಾರಮ್ಮ, ಪ್ರಯತ್ನ ಮಾಡ್ತೀನಿ, ಗ್ಯಾರಂಟಿ ಇಲ್ಲ, ಸೈನ್ ಹಾಕ್ಬಿಡಿ ಅಲ್ವಾ? ನಿಜ. ಅಲ್ಲೂ ಗ್ಯಾರಂಟಿ ಕೊಡಕ್ಕಾಗಲ್ಲ. ಹೌದು. ಈಗ ಶಾಸ್ತ್ರ ಹೇಳೋರ್ ಕಣೆ ಕರೆಕ್ಟ್ ಆಗಿ ನಿನ್ ತಲೆ ಮೇಲೆ ಕಲ್ಲು ಹಾಕ್ರು ಸಾಯಲ್ಲ ಅಂತ ಹೇಳಕ್ಕಾಗತ್ತಾ? ಹೌದು. ಅಲ್ಲೂ ಇಲ್ಲ. ಗುರುಗಳೇ, ನೀವು ಯಾವಾಗ್ಲೂ ಆರೋಗ್ಯದ ಬಗ್ಗೆನೇ ಮಾತಾಡೋದ್ರಿಂದ ನೀವು ಒಂದೊಳ್ಳೆಯ ವಿಚಾರ ಏನ್ ಪ್ರಸ್ತಾಪ ಮಾಡಿದ್ರಿ ಅಂದ್ರೆ, ಜ್ವರ ಯಾಕೆ ಬಂತು ಅಂತ ನೋಡಲ್ಲ, ಮುಂದೆ ಬರ್ದಿರೋ ಹಂಗೆ ಪ್ರಯತ್ನ ಮಾಡಲ್ಲ ಅಂತ ಹೇಳಿ. ಹಂಗಾಗಿ ಈಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು. ಇವತ್ತು ಜೀವನ ಶೈಲಿ ಹಾಳಾಗೋಗಿದೆ. ಹಾಗಾಗಿ ಒಂದು ಸಣ್ಣ ಪುಟ್ಟ ಸಲಹೆಗಳು ಹಿಂಗೆ ಮಾಡಿ ನಿಮ್ ಆರೋಗ್ಯ ನಿಮ್ ಕೈಲಿರುತ್ತೆ ಅನ್ನೋದಾದ್ರೆ. ಅಲ್ಲಿ ಒಂದು ವಿಷಯ ಏನಾಗುತ್ತೆ ಅಂದ್ರೆ, ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ತೋರಿಸ್ತೀನಿ. ನಾನು ಮಣ್ಣಿನಲ್ಲಿ ಪ್ರೋಟೀನ್ ಅಂಶ ಇದೆ ಅಂತ ಗೊತ್ತಾ ಅಂತ ನಾನು ಕೇಳ್ತೀನಿ. ತಿನ್ನೋ ಆಹಾರದಲ್ಲಿ ಪ್ರೋಟೀನ್ ಹುಡುಕ್ತೀವಿ ನಾವು. ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ ಯಾವ ಕಾರಣಕ್ಕೂ ನಾವು ಊಟದಲ್ಲಿ ತಗೊಳಕ್ ಆಗೋದೇ ಇಲ್ಲ, ಆಗೂ ಇಲ್ಲ, ಮುಂದಕ್ಕೂ ಆಗಲ್ಲ. ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ ಅಂಶ ನಮ್ಮ ಊಟದಿಂದ ನಮ್ಗೆ ಸಿಕ್ಕಲ್ಲ. ಅದು ಭೂಮಿಯಲ್ಲೇ ಸಿಗಬೇಕು ಪ್ರೋಟೀನ್. ಅದು ಹೇಗೆ ಪ್ರೋಟೀನ್ ಕಂಡುಹಿಡಿಯೋದು? ಭೂಮಿ ಮಣ್ಣಲ್ಲಿ ಪ್ರೋಟೀನ್ ಇದೆ ಅಂತ ಹೆಂಗ್ ಸಾಬೀತು ಮಾಡ್ತೀರಾ ಅಂತ ಕೇಳೋರು ನಾನು ಉತ್ತರ ಹೇಳ್ತೀನಿ. ಭೂಮಿಯ ಮೇಲೆ ಉತ್ತ ಹೇಗೆ ಬೆಳೆಯುತ್ತೋ ಅದೇ ಪ್ರೋಟೀನ್. ಅದಕ್ಕೇನಾದ್ರು ಟೇಕ ಏನಾದ್ರು ಕೊಟ್ಟಿದಾರ, ಸರಳ ಹಾಕಿದಾರ, ಪಿಲ್ಲರ್ ಹಾಕಿದಾರ? ಇಲ್ಲ ಅಲ್ಲ. ಮತ್ತೆ ಹೇಗೆ ಬೆಳೆಯುತ್ತೆ ಅಂದ್ರೆ ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾವು ತಿಳ್ಕೊಳ್ಳೋವರೆಗೂ ಹೋಗೇ ಇಲ್ಲ ಅಮ್ಮ. ಅದಕ್ಕೆ ಹೇಳ್ತೀನಿ, ಭೂಮಿಯ ಪ್ರತಿ ಅಣುವಿನನ್ನು ಗುರುತಿಸ್ತಕ್ಕಂತ ಮಟ್ಟಕ್ಕೆ ನಾವು ಹೋಗಿಲ್ಲ. ಇವತ್ತು ಮೇಸ್ರಿ ಕೇಳಿ ನನಗೂ ಗೊತ್ತು ಅಂತಾನೆ, ಶಾಸ್ತ್ರ ಹೇಳೋರು ಕೇಳಿ ನನಗೂ ಗೊತ್ತು ಅಂತಾನೆ, ಇಂಜಿನಿಯರ್ ಕೇಳಿ ನನಗೂ ಮನೆ ಕಟ್ಟೋದು ಗೊತ್ತು ಅಂತ ಹೇಳ್ತಾರೆ. ನಮ್ಮ ಹತ್ರ ಎಷ್ಟು ಜನ ಇಂಜಿನಿಯರ್ಸ್ ಬರ್ತಾರೆ ಅಂದ್ರೆ ನಿಜಕ್ಕೂ ನನ್ಗೆ ನಾಚಿಕೆ ಆಗತ್ತೆ. ಅವ್ರು ನನ್ನ ಒಂದೇ ಪ್ರಶ್ನೆ, ನಿನ್ನೆ ಸಂಜೆ ಒಬ್ರು ಬಂದು ಕೇಳೋದು, ನಾನು ಸಿವಿಲ್ ಇಂಜಿನಿಯರು, ತುಂಬಾ ಹಾಗೆ ಹೀಗೆ ಅಂದ್ರು. ಸಂತೋಷ ಆಯ್ತು, ನಿಮ್ದು ನಂಬರ್ ಕೊಡಿ, ನಾನು ಜನ ಕಳಿಸ್ತೀನಿ. ನಮ್ಮ ಹತ್ರ ಜನ ಕಳಿಸೋದು ನಮ್ಮ ಹತ್ರ ಇಲ್ಲ, ಯಾಕೆ ನಾವು ತಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಅಂತ ಹೇಳಿದೆ. ಇಷ್ಟು ದುಡ್ಡು ಕೊಟ್ಟು ನಮ್ಮನ್ನ ಡೈರೆಕ್ಟ್ ಆಗಿ ಬಂದ್ ಮಾಡಕ್ ಆಗಲ್ಲ. ಮೊದಲು ಏನ್ ಬಿಡಬೇಕು ಅಂದ್ರೆ, ಮೊದಲನೆಯ ದರ್ಜೆಯ ನಿವೇಶನ ಯಾವುದು ಗೊತ್ತಾ? ಇದು ಇಂಜಿನಿಯರಿಂಗ್ ಅಲ್ಲಿ ಇಲ್ಲ, ಎಜುಕೇಶನ್ ಅಲ್ಲಿ ಇಲ್ಲ. ಇದು ಮೊದಲನೆಯ ದರ್ಜೆಯ ನಿವೇಶನ ಯಾವುದು, ಎರಡನೇ ದರ್ಜೆಯ ನಿವೇಶನ ಯಾವುದು, ಮೂರನೇ ದರ್ಜೆಯ ನಿವೇಶನ ಯಾವುದು? ಮೊದಲು ಇದನ್ನ ಕಲ್ತ್ಕೊಳ್ಳಿ ಫಸ್ಟ್, ಆಮೇಲೆ ಶಾಸ್ತ್ರ ಹೇಳಿ. ಇಲ್ಲ, ಇದು ರೋಡು ಪಕ್ಕದಲ್ಲೇ ಐತೆ, ತುಂಬಾ ಚೆನ್ನಾಗೈತೆ, ಉತ್ತರಕ್ಕಿದ್ರೆ ಒಳ್ಳೇದಂತೆ, ಪೂರ್ವಕ್ಕಿದ್ರೆ ಒಳ್ಳೇದಂತೆ. ಹಾಗಾದ್ರೆ ಪಶ್ಚಿಮದವರು ಏನಾಗವ್ರೆ? ಇದಕ್ಕಿಂತ ಚೆನ್ನಾಗಿರೋರು ಇದ್ದಾರೆ. ಮತ್ತೆ ಅದನ್ನೇ ಯಾಕೆ ಸರಿ ಅಂತ ಹೇಳಿದ್ರಿ ನೀವು? ಅಂದ್ರೆ ಇದಕ್ಕೆ ಉತ್ತರ, 4 ದಿಕ್ಕು, 4 ಉಪದಿಕ್ಕು, 8 ದಿಕ್ಕುಗಳನ್ನ ಅನುಸರಿಸಿ ಮನೆಯನ್ನ ಕಟ್ಟಕ್ಕೆ ನಮ್ಮ ದೇಶದ ಇತಿಹಾಸದಲ್ಲಿ ಯಾರು ಮಾಡಕ್ಕಾಗಿದ್ಯಾ? 4 ದಿಕ್ಕು, 4 ಉಪದಿಕ್ಕುಗಳನ್ನ ಗುರುತಿಸ್ತಕ್ಕಂಥ ಅಷ್ಟಲಕ್ಷ್ಮಿ ಪೂಜೆ ಮಾಡುವಂತ ಕಮಂಗಿಗಳು ನಮ್ಗೆ ಅಷ್ಟಲಕ್ಷ್ಮಿಯರು ಎಲ್ಲಿದ್ದಾರೆ? ದಿಕ್ಕಿನಲ್ಲಿ ಇರ್ತಾರೆ. ನೀವು ಮಾಡ್ತಿರೋದಲ್ಲಿ ಕಳಶ ಇಟ್ಬಿಟ್ಟು ಜುಮ್ಕಿ ಹಾಕ್ಬಿಟ್ಟೋದಕ್ಕೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದು ನಮ್ಮ ತಾತನ ಕಾಲದಲ್ಲಿ ಮಾಡ್ತಾ ಇದ್ದೀನಿ, ಏನೂ ಆಗಿಲ್ಲ ನೀನು. ಕಾರಣ, ಮನೆಯಲ್ಲಿ ಅಷ್ಟಮೂಲೆ ಇದೆಯಾ? ಇಲ್ಲ. ನಾವು ಹೇಳೋದೇ ಒಂದು, ಮಾಡೋದೇ ಒಂದು. ಅಂದ್ರೆ ನಮ್ಗೆ ನಾವೇನ್ ಹೇಳ್ತೀವಿ ಅದನ್ನ ರೂಪಿಸ್ಕೊಳಕ್ ನಮ್ ಕೈಲಿ ಆಗಿಲ್ಲ. 8 ದಿಕ್ಕು ಮನೆಗೆ ಇರಲೇಬೇಕು, ಪ್ಲಸ್ ದೇವಾಲಯ ತರ ಇರಬೇಕು, ಧಾರ್ಮಿಕವಾದ ನಿಲಯ ಆಗ್ಬೇಕು ಮನೆ ಅಂತ ಅನ್ಕೋತೀವಮ್ಮ. ಧಾರ್ಮಿಕ ಅಂತಕ್ಕಂಥದ್ದು ಮನೆಯ ಯಾವ ಭಾಗದಲ್ಲಿ ಉತ್ಪತ್ತಿ ಆಗತ್ತೆ? ನನ್ನ ಪ್ರಶ್ನೆ ಇದು. ಯಾರ್ಯಾದ್ರೂ ಮೆಸೇಜ್ ಹಾಕಿ. ಧಾರ್ಮಿಕ ನಿಲಯ ಆಗಬೇಕು, ಸರಿ. ಆಧ್ಯಾತ್ಮಿಕ ನಿಲಯ ಆಗಬೇಕು, ಸರಿ. ಯಾವ ದಿಕ್ಕಿನ ಮೂಲೆಯಲ್ಲಿ ನಾವು ಅದನ್ನ ಗುರುತಿಸಬೇಕಾಗತ್ತೆ, ಆ ಮನೆ ಧಾರ್ಮಿಕವಾದ ಮನೆ ಆಗ್ಬೇಕಾದ್ರೆ. ಇದಕ್ಕೆ ನಮ್ಮ ಆರೋಗ್ಯದ ಗರಡಿ ಯಾವುದು ಅಂದ್ರೆ ಮನೆ. ನಮ್ಮ ಜೀವನದ ಗರಡಿ ಯಾವುದು ಅಂದ್ರೆ ಮನೆ. ಗರಡಿಲಿ ನಾವು ಸಾಧನೆ ಮಾಡಿ ಕುಸ್ತಿ ಮಾಡಿ ಅವನು ಗೆಲ್ಲೋದು. ಹಾಗೆ ನಮ್ಮ ಜೀವನ ಅನ್ನೋದು ಒಂದು ಕುಸ್ತಿ, ಹೌದಾ ಅಲ್ವಾ? ಹೌದು. ಆ ಬಲವನ್ನು ಹೆಚ್ಚಿಸುವುದೇ ಮನೆ. ಆ ಬಲ ಹೆಚ್ಚಿಸಬೇಕು ಅಂತಂದ್ರೆ ನಮಗೆ ಸಮತೋಲನ ಅಂತಕ್ಕಂತ ಗಣಿತ ನಮ್ಮಲ್ಲಿ ಬರಬೇಕು ಫಸ್ಟ್. ಖಂಡಿತ. ಯಾವ ಗಣಿತ ಬರಬೇಕು? ಸಮತೋಲನವಾದ ಗಣಿತ ನಮಗೆ ಗೊತ್ತಿದ್ದಾಗ ಮಾತ್ರ ನಿಮ್ಮ ಮನೆಯಲ್ಲಿ ಪ್ರೋಟೀನ್ ಅಂಶ ಯಾವುದ್ರಲ್ಲಿ ಅಂದ್ರೆ ಬೆಳಕು ಮತ್ತೆ ಶಾಖದಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಜೊತೆಗೆ ಅದು ಸ್ಥಿರವಾಗಿ ಇರಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಬೆಳಕು ಮತ್ತೆ ಶಾಖ ನಮ್ಮ ಮನೆಯಲ್ಲೇ ಸ್ಥಿರವಾಗಿರಬೇಕು. ಯಾವುದು ಬೇಕು? ಮನೆಯಲ್ಲಿ ವರಂಡ ಇರಬೇಕು.
ಯಾಕೆಂದ್ರೆ ರಿಸರ್ವ್ ನಾವು ಜನರೇಟ್ ಇಟ್ಕೋತೀವಿ, ಹೌದು, ಕರೆಂಟ್ ನಿರಂತರವಾಗಿ ಬೇಕು. ಕರೆಂಟ್ ಅದು ಜನರೇಟ್ ಇಟ್ಕೋತೀವಿ. ಈಗ ರಾತ್ರಿಗೆ ಹೆಂಗ್ ಅಪ್ಲೈ ಆಗ್ಬೇಕು ಮನೆ ಒಳಗಡೆಗೆ? ಕರೆಕ್ಟ್. ಇದಕ್ಕೆ ಶಾಖ ಎಲ್ಲಿ ಬಂದು ಬರಬೇಕು? ಮನೆ ಸುತ್ತ ಜಾಗ ಬಿಡಬೇಕು, ಅವಾಗ ಅಷ್ಟು ಮೂಲೆ ಬರುತ್ತೆ. ನಾವು ಪಕ್ಕ ಕಟ್ಟಿಸ್ಬಿಟ್ಟು ಜಾಗ ಸ್ವಲ್ಪ ರೂಮ್ ದೊಡ್ಡದಾಗ್ಲಿ ಅಂತ ನಿನಗೆ ಎಲ್ಲಿಂದ ಮನೆಗೆ ಆರೋಗ್ಯ ಸಿಗತ್ತೆ? ಯಾವ ಮನೆ ಇವತ್ತು ಬ್ಯಾಂಗ್ಳೂರ್ನಲ್ಲಿ ಎಲ್ಲಿ ನಿಂತ್ಕೊಂಡು ನೋಡಮ್ಮ, ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರೋ ಮನೆನೇ ಇರೋದು. ಎಲ್ಲಿಂದ ಆರೋಗ್ಯ ಚೆನ್ನಾಗಿ ಬರುತ್ತೆ? ನೀವು ಯಾವ ಪೂಜೆ ಮಾಡಿ ಏನ್ ಪ್ರಯೋಜನ? ನೀವು ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ಳಿ, 3 ಗಂಟೆ ರಾತ್ರಿ ವೈಕುಂಠ ಏಕಾದಶಿ ನಿಂತ್ಕೊಂಡಿದ್ದು ಸರಿ, ಏನಾಯ್ತು? ಏನೂ ಇಲ್ಲ. ಹಾಗಾದ್ರೆ ದೇವರ ಮೇಲೆ ನಾವು ಕೆಟ್ಟ ಹೆಸರು ತರ್ತಾ ಇದೀವಿ ತಾನೆ? ದೇವಸ್ಥಾನಕ್ಕೆ ಹೋಗಿ ನೀವೇನ್ ತರಕ್ಕಾಗತ್ತೆ? ಏನು ತರಕ್ಕಾಗಿಲ್ಲ. ಮನೆನೇ ದೇವಾಲಯನ ಮಾಡ್ಕೊಳ್ಳಿ, ಅಲ್ಲಿ ಯಾಕೆ ಹೋಗಿ 3 ಗಂಟೆ ರಾತ್ರಿ ನಿಂತ್ಕೋತೀರಾ? ಈ ಪ್ರಜ್ಞೆ ಬೇಕಲ್ವಾ? ನಿಜ. ನೋಡಿ, ಅಲ್ಲೆಲ್ಲೋ ಹೋಗ್ಬಿಟ್ಟು ಸ್ನಾನ ಮಾಡಕ್ ಹೋಗಿ ಅಷ್ಟೊಂದು ಜನ ಸತ್ರು. ಹೌದಾ? ನಮ್ಮಲ್ಲಿ ಏನೋ ಒಂದ್ ಹೇಳ್ಬಿಟ್ಟು ಅಂದ್ರೆ ಕಾಯ್ಕೊಂಡಿರ್ತಾರೆ. ಏನ್ ಫ್ಲೈಟ್ ಬುಕ್ಕಿಂಗು, ಟ್ರೈನ್ ಬುಕ್ಕಿಂಗು, ಬಸ್ ಬುಕ್ಕಿಂಗು, ಮತ್ತೆ ಅದೇ ಮನೆಗೆ ಬರ್ತಾರೆ. ಏನ್ ಮುಳುಗಿದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ಅಲ್ಲಿ ಸತ್ರೆ ಹೇಳಕ್ ಬರಲ್ಲ. ಆಮೇಲೆ ದೇವ್ರ ಮೇಲೆ ಹೇಳ್ಬಿಡೋದು, ನಾವು ಅಲ್ಲಿ ಹೋದ ಮುಳುಗಕ್ ಹೋದ, ನಮ್ಮ ತಮ್ಮ ಹೋಗ್ಬಿಟ್ಟ, ನನ್ನ ಮಗ ಹೋಗ್ಬಿಟ್ಟ, ನನ್ನ ಹೆಂಡತಿ ಹೋಗ್ಬಿಟ್ಲು ಅಂತ. ಇದೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕರ್ಮ ಅಂತಕ್ಕಂಥದ್ದಮ್ಮ. ನಾವು ತಿಳಿಯದೆ ಬದುಕುತ್ತಿರುವ ರಸ್ತೆ ಇದೆಯಲ್ಲ, ಅದು ತಿಳಿಯದೆ ಅಂದ್ರೆ ನಾವೇ ತಿಳಿಬೇಕೇ ವಿನಃ ಯಾರೋ ಹೇಳದನ್ನ ಒಪ್ಕೊಳ್ತಕ್ಕಂಥ ವಿಚಾರ ಬಿಡಬೇಕು. ಕೆಟ್ಟ ಅಭ್ಯಾಸ ಇದು. ಅವ್ರು ಯಾರೇ ಆಗಿರ್ಲಿ, ಅದೆಂತ ವಿದ್ವತ್ ಆಗಿರೋರ್ಲಿ. ಈಗ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ, ಆರೋಗ್ಯ ರಹಸ್ಯ ಅಂದ್ರೆ ಏನೋ ಹೇಳ್ತಾರೆ ಅಂತ ಜನಕ್ಕೆ ಇನ್ನೂ ಅಭಿಪ್ರಾಯ ಇದೆಯೇ ಹೊರತು ಕ್ಯಾರೆಟ್ ತಿನ್ನಿ, ಬೀಟ್ರೂಟ್ ತಿನ್ನಿ, ಸೌತೆಕಾಯಿ ತಿನ್ನಿ ಅಂತ ಏನು ಹೇಳ್ಬೋದೇನೋ ಅನ್ನೋ ಎಲ್ಲರೂ ನಿರೀಕ್ಷೆ. ಹೌದಲ್ಲ? ಈ ಪರಿಹಾರ ಅಂತಕ್ಕಂಥದ್ದೇ ಒಂದು ದೊಡ್ಡ ವಿಷ. ಈ ಪರಿಹಾರ ಅಂತಕ್ಕಂಥದ್ದೇ ದೊಡ್ಡ ವಿಷ. ಪ್ರತಿ ಒಂದು ಮನೆಯಲ್ಲಿ ಒಂದು ಮದುವೆ ಅಂತಕ್ಕಂತಹ ವಿಧವಾ ಸ್ತ್ರೀಗೆ ಮದುವೆ ಆಗ್ಲಿ, ಗಂಡ ಇರ್ಲಿ ಇಲ್ಲದೆ ಹೋಗ್ಲಿ, ಆ ರೀತಿ ದಾಂಪತ್ಯದಲ್ಲಿ ಕೊರತೆ ಇರ್ತಕ್ಕಂಥದ್ದು ಇಲ್ಲಿವರೆಗಾಗ್ಲಿ ನಿಮ್ಮ ಯಾವುದೇ ಒಂದು ರಸ್ತೆಯಲ್ಲಿ ಪರಿಹಾರ ಸಿಕ್ಕಿದೆಯಾ ನಮ್ಮ ದೇಶಕ್ಕೆ? ಮತ್ತೆ ಏನೆಲ್ಲ ಗೊತ್ತಿದೆ ನಮ್ಗೆ, ಆಕಾಶದಲ್ಲಿ ಆರ್ತಾ ಇದ್ದೀವಿ ಅಂತ ಹೇಳ್ಕೊತೀವಿ. ಏನ್ ಪ್ರಯೋಜನ ರೀ? ಮಲ್ಕೊಳ್ಳೋಕೆ ನಿದ್ದೆ ಬರ್ತಿಲ್ಲ, ನಾವು ನೆಮ್ಮದಿಯಾಗಿರ್ತೀವಿ ಅಂತ ನಮ್ ಕಾನ್ಫಿಡೆನ್ಸ್ ಇಲ್ಲ. ಎಲ್ಲಿಂದ ತಗೊಂಡ್ಬತ್ತೀರಾ? ಇದನ್ನ ತರಕ್ಕಾಗೋದೇ ಇಲ್ಲ. ನೀವೇ ಅದನ್ನ ಪೂರ್ಣವಾಗಿ ಸತ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನ, ಅಂದ್ರೆ ಜ್ಞಾನ ಅಂತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬರಲ್ಲೂ ಇದ್ದೇ ಇರತ್ತೆ. ಈಗ ಲೆಕ್ಕ ಹಾಕೊಳ್ಳಮ್ಮ, ಪರಮಾತ್ಮ, ಜೀವಾತ್ಮ, ಎರಡರಲ್ಲಿ ಯಾವ್ದು ಬಂತು? ಆತ್ಮ. ಅಂದಮೇಲೆ ಆತ್ಮ ಸರಿನಾ? ನಾನು ಸ್ವಾಮಿ ಗಣಪತಿ ಪೂಜೆ ಮಾಡಲ, ಸತ್ಯನಾರಾಯಣ ಪೂಜೆ ಮಾಡಲ, ಚೌಡೇಶ್ವರಿ ಪೂಜೆ ಮಾಡಲ ಅಂತ ಕೇಳಿದ್ರೆ ಏನ್ ಹೇಳೋಣ ನಾವು? ಎಲ್ಲ ದೇವರಿಗೆ ದೇವರು ಮೀರಿದು ಆತ್ಮ ರೀ. ಆತ್ಮನೇ ನೀವು ಗುರುತಿಸ್ತಿಲ್ಲ ಅಂದ್ರೆ ದೇವ್ರ ಪೂಜೆ ಮಾಡಿ ಏನ್ ಪ್ರಯೋಜನ? ಇದು ತಿಳ್ಕೊಬೇಕಾ ಬೇಡವಾ? ಈಗ ಎಲ್ರು ಹೇಳೋದೇನೋ, ನೀ ಗುಡಿಗೆ ಹೋಗ್ಬಾ. ಈಗ ನಾನು ಹೇಳ್ತಿರ್ತಕ್ಕಂಥ ಅಲ್ಲಿ ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ದಾರಿ ಸಿಗತ್ತೆ. ಭಗವಂತ ಒಂದು ಶಕ್ತಿ, ಆ ಅಭ್ಯಾಸ ನೀನು ಒಂದ್ ಕಡೆ ಕರ್ಕೊಂಡೋಗತ್ತೆ, ಮನಸ್ಸನ್ನ ಒಂದು ಸಮತೋಲನಕ್ಕೆ ತಗೊಂಡೋಗತ್ತೆ. ಅವಾಗ ಇಲ್ಲ, ಇವತ್ತು ಹೋಗೋದು ಸರಿ, ಅದು ಬರುತ್ತೆ ಹೊರತು ನೀನು ಹೋಗ್ಬಿಟ್ಟು ಅಲ್ಲಿ 5 ಸೋಮವಾರ ನೀನು ಅಭಿಷೇಕ ಮಾಡಿಸ್ಬಿಡು ಅಂತ ಹೇಳಿದ್ರೆ ಅದೇ ಒಳ್ಳೇದಾಗತ್ತೆ ಅಂತ ಅವ್ರು ಅಷ್ಟೇ ಫಿಕ್ಸ್ ಆಗ್ಬಿಡ್ತಾರೆ. ಮಾಡ್ಬಿಟ್ಟು ಬಿಟ್ಬಿಟ್ರು. ಏನೋ ಒಂದು ಕಾಕ್ತಾಳಿ ತರ ಮನೇಲಿ ಏನೋ ಒಂದು ಆಗತ್ತೆ, ಮಾಡ್ಸೋದು ಒಳ್ಳೇದಾಯ್ತು. ನೆಕ್ಸ್ಟ್ ಸಮಸ್ಯೆ ಬಂದಾಗ ಮತ್ತೆ ಇನ್ನೊಬ್ಬರ ಕೇಳ್ತಾರೆ. ಸೊ ಈ ಒಂದು ದೊಡ್ಡ ನಮ್ಮಲ್ಲಿ ಆಗಿರುವಂತ ದೊಡ್ಡ ದುರಭ್ಯಾಸ ಯಾವುದು ಅಂದ್ರೆ, ಶಾಶ್ವತವಾದ ನಮಗೆ ಪರಿಹಾರ ಬೇಕು. ಹೌದು. ತಾತ್ಕಾಲಿಕ ಪರಿಹಾರ ಯಾವ ಕಾರಣಕ್ಕೂ ಯಾರು ಕೇಳಬಾರ್ದು. ನಾನು ಕಾರ್ಯಕ್ರಮದಲ್ಲಿ ಪ್ರತಿದಿನ ಹೇಳ್ತಿರೋದೇ ಅದು. ಎಲ್ಲೋ ಹೋಗಿ ಶಾಸ್ತ್ರ ಕೇಳೋದ್ರಿಂದ ನಿಮ್ಗೆ ಅವತ್ತಿಗೆ ಅಷ್ಟೇ ಕೊಡ್ತಾರ್ರಿ. ಪೂರ್ಣವಾಗಿರ್ತಕ್ಕಂತಹ ಶಾಶ್ವತ ಪರಿಹಾರ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಿಮ್ ಕೈಲಿ ಆಗಲ್ಲ ಅಂತ ಗೊತ್ತು, ನೀವು ಅಷ್ಟು ದುಡ್ಡು ಕೊಡಕ್ಕಾಗಲ್ಲ ಅಂತ ಗೊತ್ತು. ನಾನು ಬಂಡನಾಗಿ ನಾನು ಕೇಳ್ತೀನಿ, ಇಷ್ಟೇ ಫೀಸ್ ಆಗತ್ತೆ, ಬರ್ತೀಯಾ, ಮಾಡ್ಕೋತೀಯಾ, ಗುಂಡಿಗೆ ಇದೆಯಾ ಅಂತ ಕೇಳ್ತೀನಿ. ಅವ್ ಬೇರೆಯವ್ರಿಗೆ ಆ ಗುಂಡಿಗೆ ಇಲ್ಲ. ಇಷ್ಟೇ ಬೇರೆಯವ್ರಿಗೂ ನನಗೂ ವ್ಯತ್ಯಾಸ. ನಾನ್ ನೇರ ಚುಸ್ತೀನಿ, ತಡ್ಕೊಳ್ಳೋ ಶಕ್ತಿ ಇದೆ, ಮತ್ತದನ್ನ ರಿಪೇರಿನೂ ಮಾಡ್ತೀನಿ. ಬೇರೆಯವ್ರಿಗೆ ಅದು ಈಸ್ಕೊಳಕ್ಕೂ ಆಗಲ್ಲ, ಮಾತಾಡಕ್ಕೂ ಆಗಲ್ಲ, ಯೋಚನೆ ಮಾಡ್ತಾರೆ. ಅಂತವ್ರ ಹತ್ರ ನೀವು ಒಬ್ಬರು ಕೈಕಟ್ಟೆ ಕೊಟ್ಕೊಂಡು ಸ್ವಾಮಿ ಯಾವಾಗ ಒಳ್ಳೇದಾಯ್ತು ಅಂತ ಕೇಳ್ತೀರಾ. ಈ ಕೆಟ್ಟ ಅಭ್ಯಾಸ ಯಾವಾಗ ಹೋಗುತ್ತೆ ಅಂತ ನನ್ನ ಒಂದು ಸಂಕಲ್ಪ. ಹೋಗ್ಬೇಕು ಅಂತ ಬೇಡ ಅಂತೀಮ, ಹೋಗ್ಬೇಕಾಗುತ್ತೆ. ಹಾಗಾಗಿ ಈಶಾನ್ಯವನ್ನ ಬೆಳೆಸ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಮೊದಲನೇ ತಪ್ಪು ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಅದು ಮುಂಭಾಗ ಮುಂದೆ ಹೊರದಾಗ ವಾಯುವ್ಯ ಮೂಲೆ ಮತ್ತೆ ನೈಋತ್ಯ ಮೂಲೆ ಇವೆರಡು ಶ್ರೀಮನ್ನಾರಾಯಣ ವಾಸ ಮಾಡ್ತಕ್ಕಂತ ಜಾಗ ಯಾವುದು ಅಂದ್ರೆ ವಾಯು ಮೂಲೆ. ಅಲ್ಲಿ ನೀವು ಸಿಂಪಲ್ ಆಗಿ ವಯಸ್ಸಾದವರ ಕೆಳಗಡೆ ಮಾಸ್ಟರ್ ಬೆಡ್ರೂಮ್, ಮೇಲ್ಗಡೆ 2 ಫ್ಲೋರ್ ಇದೆ, ಒಂದು ಬಾತ್ ಕಮ್ ಅಟ್ಯಾಚ್ ಮಾಡ್ಬಿಡೋಣ, ಟಾಯ್ಲೆಟ್ ಕಮ್ ಬಾತ್ ಮಾಡ್ಬಿಡೋಣ ಅಂತ ಮಾಡ್ತಾರೆ. ನೋಡಮ್ಮ, ಅಲ್ಲಿ ವಾಯುಮಲ್ಲಿ ಬಾತ್ರೂಮ್ ಇರೋ ಸರಿನೇ ವಾಸ್ತು ಪ್ರಕಾರ ಅಂತ ಅನ್ಕೊಳ್ಳೋರ್ಗೆ ಹೇಳ್ತೀನಿ ಅಮ್ಮ. ಅಲ್ಲಿ ಇಂಡಿಯನ್ ಹಾಕಿದ್ರೆ ಬಚಾವ್, ಫಾರಿನ್ ಕಮೋಡ್ ಹಾಕಿದ್ರೆ ವಕ್ರಸ್ಕತ್ವ ಮನೆಗೆ ರಾಮಾಯಣ.
ಇಲ್ಲಿ ವಾಸ್ತು ಪ್ರಕಾರ ಅಂತ ಹೇಳುವಂತಹ ಕಮಂಗಿಗಳಿಗೆ ವಾಯುದಲ್ಲಿ ಬಾತ್ರೂಮ್ ಇರಬೇಕು ಅಂತ ಗೊತ್ತೇ ಹೊರತು ಬಾತ್ರೂಮ್ ಯಾವ್ದಿರಬೇಕು ಅಂತ ಗೊತ್ತಿಲ್ಲ, ಟಾಯ್ಲೆಟ್ ಯಾವ್ದಾಗ್ಬೇಕು ಅಂತ. ಎಷ್ಟು ಸಣ್ಣ ವಿಷಯ ಅಲ್ಲ ಇದು? ಖಂಡಿತ. ಈಗ ಎಲ್ರಿಗೂ ಮಂಡಿ ನೋವು ಇದ್ದದ್ದೇ, ಯಾರಿಗ್ರಿ ಕೂರಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಎಲ್ರಿಗೂ ಅದೇ ರೋಗ ಇರೋದು. ಮಕ್ಕಳಾದಿಯಾಗೂ ಹೇಳ್ತಾವೆ ಪಾಪ, ಅವು ಕಾಲು ಐತೆ ಅಂತ ಹೇಳ್ತವೆ. ಅಂದ್ರೆ ಮಂಡಿ ನೋವು ಬಂದಿದೆ ಅಂದ್ರೆ ತಲೆನೋವು ಗ್ಯಾರಂಟಿ ಬಂದೇ ಬರುತ್ತೆ. ಹಾಗಾಗಿ ಒಂದಕ್ಕೊಂದು ಸಂಬಂಧ ಇದೆ ಅಂತ ತಿಳ್ಕೊಳ್ಳೋವರೆಗೂ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಎಚ್ಚರಿಕೆ ತಗೊಳಕ್ ಹೋಗಲ್ಲ. ಯಾವುದಕ್ಕೆ ತಗೊಳ್ಳಿ, ಇನ್ನೊಬ್ಬರ ಹತ್ರ ಹೋಗಿ ಕೇಳಿ ನಾವು ರಿಪೇರಿ ಆಗ್ತೀವಿ ಅನ್ನೋ ಒಂದು ಕೆಟ್ಟ ಅಭ್ಯಾಸ. ನಂದು ತಪ್ಪೇನಾಗಿದೆ ಅಂತ ಕೇಳ್ಬೇಕು ಅಷ್ಟೇ ಅಮ್ಮ. ಹೌದೌದು. ಒಂದೇ ಮಾತು, ನನ್ನ ಮಗು ಹುಟ್ಟುತ್ತೋ, ಈ ಮಗುವಿಗೆ ನಾವು ತಿಳಿದೇ ಇರತಕ್ಕಂಥದ್ದು, ತಿಳಿದೇ ಮಾಡಿರ್ತಕ್ಕಂಥ ತಪ್ಪು ಯಾವುದು ಹೇಳಿ ಅಂತ ಕೇಳ್ಬೇಕು. ನನ್ನ ಮಗ ಹೆಂಗಾಗ್ತಾನೆ ನೋಡಿ ಅಂದ್ರೆ, ಹೌದೌದು ಅಲ್ವಾ? ಅದಕ್ಕೋಸ್ಕರವಾಗಿ ನಮ್ಮ ಪ್ರಶ್ನೆಯಲ್ಲೇ ಪ್ರಶ್ನೆ ಇದೆಯೇ ಹೊರತು ಉತ್ತರ ಸಿಕ್ಕಲ್ಲ ಅಂತ ನಮ್ಮ ಜನ ಎಲ್ಲಿವರೆಗೂ ತಿಳ್ಕೊಳ್ಳಲ್ಲ. ಅಂದ್ರೆ ಕಾರಣ ಏನಾಗಿದೆ ಅಂತಂದ್ರೆ, ನಾವು ಒಂದು ತಿಳ್ಕೋಬೇಕು, ಮನೆಯ ದಿಕ್ಕುಗಳನ್ನು ಗುರುತಿಸ್ತಕ್ಕಂಥ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡ್ರೆ, ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿ ಭಾಗ ಕೂಡ ಸಮತೋಲನವನ್ನು ಕಾಯ್ಕೊಳ್ತಕ್ಕಂತಹ ಒಂದು ಶಕ್ತಿಯನ್ನು ನಾವು ರೂಪಿಸ್ಕೊಂಡ್ರೆ, ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸ್ವಪ್ರಯತ್ನದಲ್ಲ, ಸ್ವಶಕ್ತಿಯಿಂದ ಮನುಷ್ಯ ಬದುಕಬಹುದು. ಯಾರನ್ನು ಹೋಗಿ ತಲೆ ಕೆರೆಯೋದು ಬೇಕಿಲ್ಲ, ಯಾರನ್ನು ಕಾಯೋದು ಬೇಕಿಲ್ಲ, ಎಲ್ಲೂ ಅರ್ಕೆ ಕಟ್ಕೊಳ್ಳೋದು ಬೇಕಿಲ್ಲ. ಭಗವಂತ ಅಂತಕ್ಕಂಥ ಭೂಮಿಯ ಪ್ರತಿ ಹಣು ಹಣುವಿನಲ್ಲಿ ವಾಸ ಮಾಡ್ತಾರೆ. ನಾವು ಮಾಡುವ ಊಟದ ಒಂದೊಂದು ಹಗಲು ಅನ್ನದಲ್ಲಿ ಭಗವಂತ ವಾಸ ಮಾಡ್ತಾರೆ. ಈ ಎರಡು ಸತ್ಯವನ್ನ ಇದಕ್ಕೆ ನಾವು ಪ್ರತಿಯೊಂದಕ್ಕೂ ಕೂಡ ನಾವು ತಿಳ್ಕೊಳ್ತಕ್ಕಂಥದ್ದಕ್ಕೆ ಹೋದ್ರೆ ಇಡೀ ಜೀವನ ಪರ್ಯಂತ ಆಗಲ್ಲ. ಅದಕ್ಕೋಸ್ಕರವಾಗಿ ಸಮೀಕ್ಷೆ ಅನ್ನೋ ಪದ ಓಕೆ ಆಗತ್ತಲ್ಲಮ್ಮ? ಹೌದು ಗುರುಜಿ. ನಮ್ಮ ದೇಹದ ಸಮೀಕ್ಷೆ, ನಮ್ಮ ಮನೆಯ ಸಮೀಕ್ಷೆ ಆಗಿದೆಯಾ ನೋಡ್ಕೊಳ್ಳಿ. ಯಾವುದೇ ವಿಷಯ ಆಗಿರಲಿ, ಯಾವುದೇ ಪ್ರಶ್ನೆಗೆ ಉತ್ತರ ಬೇಕು. ದೇಹ ಸಮೀಕ್ಷೆ ಅಂದ್ರೆ ಏನು, ಮನೆಯ ಪರೀಕ್ಷೆ ಅಂದ್ರೆ ಏನು, ಈ ಸತ್ಯ ಇವತ್ತು ಎಷ್ಟೋ ಮಟ್ಟಕ್ಕೆ ಸ್ವಲ್ಪ ಅರ್ಥ ಆಗಿರ್ಬೋದು. ಪೂರ್ತಿ ಅಂತೂ ಹೇಳಕ್ ಸಾಮಾನ್ಯವಾಗಿ ಸಮಯ ಸಿಕ್ಕಲ್ಲ. ಆದ್ರೆ ಇಷ್ಟು ಸಮಯದಲ್ಲಿ ಇಷ್ಟು ತಿಳ್ಕೊಂಡಿದೀವಿ ಅಂತ ಖುಷಿ ಪಟ್ಟು ಪ್ರಯತ್ನ ಮಾಡ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಜೈ